ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇದ್ದೀರಲ್ವ, ಈ ಒಂದು ಟೊಮೊಟೊಯಿಂದ ನಮ್ಮ ಸ್ಕಿನ್ ಎಷ್ಟೇ ಬ್ಲ್ಯಾಕ್ ಇದ್ದರೂ ಕೂಡ ಯಾವ ರೀತಿಯಾಗಿ ವೈಟ್ ಮಾಡ್ಕೊಳ್ಳೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಒಂದು ಟೊಮಟೊ ಇದ್ದರೆ ಸಾಕು ಸ್ನೇಹಿತರೆ, ನಮ್ಮ ಸ್ಕಿನ್ನು ಬ್ಲ್ಯಾಕ್ ಇರ್ಬೋದು, ಹಾಗೂ ಎಷ್ಟೇ ಕಪ್ಪು ಕಲೆಗಳು ಇದ್ದರೂ ಕೂಡ ಇದರಿಂದ ನಾವು ರಿಮೂವ್ ಮಾಡ್ಕೊಳ್ಬೋದು. ಹಾಗಾದರೆ ತಡ ಮಾಡದೆ ನೋಡೋಣ ಬನ್ನಿ, ಈ ಒಂದು ಫೇಸ್ ಪ್ಯಾಕ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ಒಂದು ಟೊಮೊಟೊನ ತಗೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ, ಹಾಗೂ ಒಂದು ಭಾಗ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು ಭಾಗ ನಾನು ಎದರಲ್ಲಿ ಯೂಸ್ ಮಾಡಬೇಕು ಅಂತ ಅದು ಕೂಡ ತಿಳಿಸ್ತೇನೆ ಸ್ನೇಹಿತರೆ. ಹಾಗಾದರೆ ನೀವು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಒಂದು ವಿಡಿಯೋನ ನೀವು ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಕೂಡ ತಿಳಿಯುತ್ತೆ ಸ್ನೇಹಿತರೆ, ಹಾಗೂ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಸ್ಕಿನ್ ಎಷ್ಟೇ ಬ್ಲ್ಯಾಕ್ ಇದ್ದರೂ ಕೂಡ, ಹಾಗೂ ನಿಮ್ಮ ಸ್ಕಿನ್ನಲ್ಲಿ ಎಷ್ಟೇ ಪಿಂಪಲ್ಸ್ ಇದ್ದರೂ ಕೂಡ ಇದರಿಂದ ನಾವು ರಿಮೂವ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವ, 1 ಪೀಸಷ್ಟು ನಾನಿಲ್ಲಿ ಟೊಮೊಟೊನ ಇಟ್ಕೊಂಡು ಬಿಟ್ಟಿರೋದು. ಹಾಗೂ ನಾನು ಇದ್ರೊಳಗಡೆ ಯಾವ ರೀತಿಯಾಗಿ ಇವತ್ತೇ ನಿಮಗೆ ಫೇಸ್ ಪ್ಯಾಕ್ನ ತಿಳಿಸ್ಕೊಡ್ತಾ ಇರೋದಂದರೆ, ಇದರಲ್ಲಿ ಸ್ವಲ್ಪ ಸಕ್ಕರೆನ ಹಾಕಿಬಿಟ್ರೆ ಸಾಕು, ನಮ್ಮ ಸ್ಕಿನ್ಗೆ ಯಾವ ಒಂದು ಸ್ಕ್ರಬ್ಬಿಂಗ್ ರೀತಿಯಾಗಿ ರೆಡಿ ಆಗೋಗ್ಬಿಡುತ್ತೆ. ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಟಿಪ್ಸ್ ನಿಮಗೋಸ್ಕರ ಇವತ್ತು. ಹಾಗಾದರೆ ಈ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದ್ರ ಮೇಲೆ ಎಲ್ಲನೂ ಸ್ಪ್ರೆಡ್ ಮಾಡ್ಕೊಂಡು ಬಿಡಬೇಕು. ಹಾಗೂ 1/2 ಸ್ಪೂನಷ್ಟು ನಾನು ಇದರೊಳಗಡೆ ಕಾಫಿ ಪೌಡರ್ನ ಹಾಕ್ಕೊಳ್ತಾ ಇರೋದು. ಇನ್ಸ್ಟೆಂಟ್ ಕಾಫಿ ಪೌಡರ್ ಇದ್ದರೆ ಕೂಡ ಯೂಸ್ ಮಾಡ್ಕೊಳ್ಬಹುದು. ನೋಡ್ತಾ ಇದ್ದೀರಲ್ವ, ಅದು ಕೂಡ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲ ಟೊಮೆಟೊಗೂ ಚೆನ್ನಾಗಿ ಅಂಟ್ಕೊಳ್ಬೇಕು. ಹಾಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಕಾಫಿ ಪೌಡರ್ ಹಾಗೂ ಸಕ್ಕರೆ, ಈ 2 ಇಂಗ್ರೀಡಿಯೆಂಟ್ಸ್ ಕೂಡ ನಮ್ಮ ಫೇಸ್ ಎಷ್ಟೇ ಬ್ಲ್ಯಾಕ್ ಇದ್ದರೂ ಕೂಡ ವೈಟ್ ಮಾಡುವಂಥದ್ದು. ಹಾಗೂ ಈ ಒಂದು ಫೇಸ್ ಪ್ಯಾಕ್ನ ನೀವು ಡೈಲಿಯಾಗಿ ಯೂಸ್ ಮಾಡ್ತಾ ಬಂದರೆ ಒಂದು 5 ಮಿನಿಟ್ಸಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಅಷ್ಟೊಂದು ಯೂಸ್ಫುಲ್ ಆಗಿರುವಂಥ ಈ ಒಂದು ಟೊಮ್ಯಾಟೊ ಫೇಸ್ ಪ್ಯಾಕ್ನ ನೋಡ್ಬೋದು. ನಾನು ಇವಾಗ ನಿಮಗೆ ಅಪ್ಲೈ ಕೂಡ ತೋರಿಸ್ತೇನೆ ಅಂತ. ಈ ಒಂದು ಫೇಸ್ ಪ್ಯಾಕ್ನ ಹಾಕೋ ಮೊದಲು ನಿಮ್ಮ ಮುಖನ ಚೆನ್ನಾಗಿ ಫ್ರೆಶ್ ಆಗಿ ತೊಳ್ಕೊಂಡು ಬನ್ನಿ. ಸೋಪ್ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ನಂತರ ಈ ಒಂದು ಫೇಸ್ ಪ್ಯಾಕ್ನ ನೀವು ಹಾಕ್ಕೊಳ್ಬೋದು. ಯಾಕಂದರೆ ಮೊದಲೇ ಡಸ್ಟ್ ಎಲ್ಲ ಹಾಕ್ಕೊಂಡ್ಬಿಟ್ರೆ ಈ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡ್ಬಿಟ್ರೆ ಯಾವುದೇ ಬೆನಿಫಿಟ್ ಕೂಡ ಸಿಗೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಮೊದಲು ನೀವು ನಿಮ್ಮ ಮುಖನ ತೊಳ್ಕೊಂಡ್ಬಿಟ್ಟು ಈ ರೀತಿ ಒಂದು 5 ಮಿನಿಟ್ಸ್ವರೆಗೂ ಹೀಗೆ ಚೆನ್ನಾಗಿ ಮಸಾಜ್ ಮಾಡ್ತಾ ಹೋಗಿ. ಚೆನ್ನಾಗಿ ಹೀಗೆ ಒಂದು ಸ್ಕ್ರಬ್ ರೀತಿಯಾಗಿ ರೆಡಿ ಆಗಿರುವಂಥದ್ದು. ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಡಾರ್ಕ್ ಸರ್ಕಲ್ಸ್ ಇದ್ದರೂ ಹಾಗೂ ಎಷ್ಟೇ ಪಿಗ್ಮೆಂಟೇಷನ್ ಪಿಂಪಲ್ಸ್ ಇದ್ದರೂ ಕೂಡ ಇದರಿಂದ ರಿಮೂವ್ ಆಗ್ತಾ ಹೋಗುತ್ತೆ. ನೋಡ್ತಾ ಇದ್ದೀರಲ್ಲ, ಯಾವ ರೀತಿಯ ಒಂದು 10 ಮಿನಿಟ್ಸ್ವರೆಗೂ ಹೀಗೆ ಚೆನ್ನಾಗಿದೆ ರಬ್ ಮಾಡ್ಕೋತಾ ಹೋಗಿ ಯಾವ ರೀತಿ ಒಂದು ಸ್ಕ್ರಬ್ ರೀತಿ ಇದು ರೆಡಿಯಾಗಿ ಹೋಗ್ಬಿಟ್ಟಿದೆ. ನೋಡ್ತಾ ಇದ್ರಲ್ವ, ಸಕ್ಕರೆಯಿಂದ ಎಷ್ಟೆಲ್ಲ ಇದು ನಮ್ಮ ಮುಖನ ಚೆನ್ನಾಗಿ ಗ್ಲೋ ಮಾಡ್ಕೊಳ್ಬಹುದು ಅಂತ ನೀವು ಕೂಡ ನೋಡ್ತೀರಾ. ಇವಾಗ ಈ ಒಂದು ಫೇಸ್ ಪ್ಯಾಕ್ನ ನಾನು ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಹೀಗೆ ಬಿಟ್ಕೊಂಡಿದ್ದೆ. ನಿಮ್ಗೆ ಬೇಕಾದರೆ ಜಾಸ್ತಿ ಟೈಮ್ ಇದ್ದರೂ ಕೂಡ ನೀವು ಅರ್ಧ ಗಂಟೆಯನ್ನು ಬಿಟ್ಕೊಂಡು. ನೋಡ್ತಾ ಇದ್ದೀರಲ್ವ, ನಾನು ಇವಾಗ ಕೈನ ವಾಶ್ ಮಾಡ್ಕೊಂಡು ಬಂದು ಹೀಗೆ ಒರೆಸ್ಕೊಂಡ್ಬಿಟ್ಟೆ ಯಾವ ಥರ ಒಂದು ಗ್ಲೋ ಕಾಣಿಸ್ತಾ ಇರೋದು ಅಂತ. ಹಾಗೂ ನಾನು ನೆಕ್ಸ್ಟ್ ಮೆಥಡ್ನ ಹೇಳ್ಕೊಡ್ತಾ ಇರೋದು. ಅದರಿಂದ ಕೂಡ ನಮ್ಮ ಫೇಸ್ ಇನ್ಸ್ಟೆಂಟಾಗಿ ನಾವು ಹೇಗೆ ವೈಟ್ ಮಾಡ್ಕೊಳ್ಬಹುದು. ಹಾಗೂ ಯಾವುದೇ ಒಂದು ಮದುವೆ ಫಂಕ್ಷನ್ಗೆ ಹೋಗಬೇಕಾದ್ರೂ ಈ ಒಂದು ಫೇಸ್ ಪ್ಯಾಕ್ನ ನೀವು ಯೂಸ್ ಮಾಡಿಬಿಟ್ರೆ ಸಾಕು, ನಿಮ್ಮ ಸ್ಕಿನ್ನು ಒಂದು 5 ಮಿನಿಟ್ಸಲ್ಲೇ ವೈಟ್ ಆ್ಯಂಡ್ ಗ್ಲೋ. ಯಾವ ರೀತಿ ನಾವು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೋತೀವೋ ರೆಡಿ ಆಗೋದಕ್ಕೆ, ಆ ರೀತಿಯ ನಿಮ್ಮ ಗ್ಲೋ ಬರುತ್ತೆ ಈ ಒಂದು ಫೇಸ್ ಪ್ಯಾಕ್ ನೀವು ಏನಾದರೂ ಹಾಕ್ಕೊಂಡ್ಬಿಟ್ರೆ. ನೋಡ್ತಾ ಇದ್ರಲ್ವ, ನಾನು ಫೇರ್ ಆ್ಯಂಡ್ ಲವ್ಲಿನ ಯೂಸ್ ಮಾಡ್ಕೋತಾ ಇರೋದು. ಫೇರ್ ಆ್ಯಂಡ್ ಲವ್ಲಿ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಅದನ್ನು ಸ್ವಲ್ಪ ಮಟ್ಟಿಗೆ ಹೀಗೆ ಬೌಲ್ನಲ್ಲಿ ಹಾಕ್ಕೊಂಡಿರೋದು. ಹಾಗೂ ಪೌಂಡ್ಸ್ ಪೌಡರ್ ಅಂತೂ ಯಾರ ಮನೆಯಲ್ಲಿ ಇರಲ್ಲ ಸ್ನೇಹಿತರೆ. ಈಸಿಯಾಗಿ ಸಿಗುವಂಥ ಈ ಒಂದು ಪೌಂಡ್ಸ್ ಪೌಡರ್ನಿಂದ ನಮ್ಮ ಫೇಸ್ ಯಾವ ರೀತಿಯಾಗಿ ವೈಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸುತ್ತೆ ಅಂತ ನೀವೇ ಇವತ್ತು ನೋಡ್ತೀರಾ. ಸ್ವಲ್ಪ ಮಟ್ಟಿಗೆ ನಮ್ಮ ಫೇಸ್ಗೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಪೌಡರ್ನ ಯೂಸ್ ಮಾಡ್ಕೊಳ್ಬೋದು, ಅಥವಾ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೋದು. ಈ 2 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ 2 ಇಂಗ್ರೀಡಿಯೆಂಟ್ಸಿಂದ ಯಾವ ರೀತಿಯಾಗಿ ಗ್ಲೋ ಬರುತ್ತೆ ಅಂತ ನೋಡ್ತಿರೋ ಸ್ನೇಹಿತರೆ, ತುಂಬಾ ಈಸಿಯಾಗಿ ಈ ಒಂದು ಫೇಸ್ ಪ್ಯಾಕ್ನ ಮಾಡುವಂಥದ್ದು. ಹಾಗೂ ನಾನು ಮೊದಲೇ ಹೇಳಿದ್ನಲ್ವ, ಅರ್ಧಷ್ಟು ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು, ಆ ಜ್ಯೂಸ್ನ ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಬೇಕು. ಈ ಒಂದು ಟೊಮೊಟೊ ಅಲ್ಲಿ
ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಪಿಂಪಲ್ಸ್ ಇದ್ದರೂ ಕೂಡ ರಿಮೂವ್ ಮಾಡುತ್ತೆ. ಹಾಗೂ ನಮ್ಮ ಪಿಂಪಲ್ಸ್ ಕಲೆಗಳು ಕೂಡ ಇದರಿಂದ ನಾವು ರಿಮೂವ್ ಮಾಡ್ಕೊಳ್ಬಹುದು. ತುಂಬಾ ಈಸಿಯಾಗಿ ಮಾಡುವಂಥದ್ದು. ಎಷ್ಟೋ ದುಬಾರಿ ದುಡ್ಡುಗಳನ್ನೆಲ್ಲ ನಾವು ಖರ್ಚು ಮಾಡಿಬಿಟ್ಟು ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ನಾವು ಫೇಶಿಯಲ್ ಹಾಕೋತಾ ಇರ್ತೇವೆ. ಅದ್ರ ಬದಲು ಈ ರೀತಿಯಾಗಿ ನಾವು ಮನೆಯಲ್ಲೇ ಮಾಡಿಬಿಟ್ರೆ ಸಾಕು. ನಮ್ಮ ದುಡ್ಡು ಕೂಡ ಖರ್ಚಾಗೋದಿಲ್ಲ ಹಾಗೂ ನಮ್ಮ ಫೇಸ್ ಕೂಡ ತುಂಬಾ ಗ್ಲೋ ಆಗಿ ಕಾಣಿಸೋಕ್ಕಾಗುತ್ತೆ ಸ್ನೇಹಿತರೆ. ಅದು ಕೂಡ ಪರ್ಮನೆಂಟಾಗಿ. ನೋಡ್ತಾ ಇದ್ದೀರಲ್ವ, ಈ ಫೇಸ್ ಪ್ಯಾಕ್ ಹಾಕೋ ಮೊದಲು ಕೂಡ ಕೈನ ಸ್ವಚ್ಛವಾಗಿ ತೊಳ್ಕೊಂಡ್ಬಿಡಿ. ತೊಳ್ಕೊಂಡ ನಂತರ ಈ ರೀತಿಯಾಗಿ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಇದು ಕೂಡ ಒಂದು 5 ಮಿನಿಟ್ಸ್ವರೆಗೂ ಚೆನ್ನಾಗಿ ಹೀಗೆ ಮಸಾಜ್ ಕೊಡಬೇಕು. ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ ನಂತರ ಒಂದು 20 ಮಿನಿಟ್ಸ್ವರೆಗೂ ಇದನ್ನು ಹಾಗೆ ಬಿಟ್ಟಿಡಬೇಕು. ನೆಕ್ಸ್ಟ್ ಆವಾಗ ನೀವು ಕೈನ ತೊಳ್ಕೊಂಡು ಬಂದರೂ ಕೂಡ ನಡೆಯುತ್ತೆ. ನಮ್ಮ ಫೇಸ್ಗೂ ಕೂಡ ಇದೇ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬಹುದು ಸ್ನೇಹಿತರೆ. ತುಂಬಾ ಈಸಿಯಾಗಿರುವಂಥ ಈ ಒಂದು ಫೇಸ್ ಪ್ಯಾಕ್ನ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಹಾಗೂ ನಿಮಗೂ ಕೂಡ ತುಂಬಾ ಬೇಗ ರಿಸಲ್ಟ್ ಸಿಗುವಂಥ ಈ ಒಂದು ಫೇಸ್ ಪ್ಯಾಕ್ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ಒಂದು ಫೇಸ್ ಪ್ಯಾಕ್ನ ತಿಳಿಸಿ ಸ್ನೇಹಿತರೆ. ಯಾಕಂದರೆ ಅವರು ಕೂಡ ಎಷ್ಟೇ ಕಪ್ಪಾದರೂ ಕೂಡ ಬಿಳಿಯಾಗಿ ಕಾಣಿಸೋದಕ್ಕೂ ಈ ಫೇಸ್ ಪ್ಯಾಕ್ ತುಂಬಾ ಹೆಲ್ಪ್ಫುಲ್ಲಾಗಿ ಯೂಸ್ ಮಾಡುತ್ತೆ. ಹಾಗೂ ಅವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದರಿಂದ ಇನ್ಸ್ಟೆಂಟಾಗಿ ಗ್ಲೋನ ಪಡ್ಕೊಳ್ಬಹುದು. ನೋಡ್ತಾ ಇದ್ದೀರಲ್ವ, ಇದು ಕೂಡ ಒಂದು 20 ಮಿನಿಟ್ಸ್ ಆಗೋವರೆಗೂ ಬಿಟ್ಟಿದ್ದೆ. ನೆಕ್ಸ್ಟ್ ಹೀಗೆ ಒಂದು ಬಟ್ಟೆನ ತೊಗೊಂಡ್ಬಿಟ್ಟು ಚೆನ್ನಾಗಿದ್ದಾನ ಒರೆಸ್ಕೊಂಡು ಬಿಟ್ಟರೆ ಸಾಕು. ನಮಗೆ ಇನ್ಸ್ಟೆಂಟಾಗಿ ಗ್ಲೋ ಸಿಗುತ್ತೆ. ಹಾಗೂ ನಮ್ಮ ಕೈ ಕೂಡ ಎಷ್ಟು ಚೆನ್ನಾಗಿ ಕೊಡ್ತಾ ಇದೆ ಅಂತ ನೀವು ಕೂಡ ನೋಡ್ತೀರ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಒಂದು ಫೇಸ್ ಪ್ಯಾಕ್ ಇವತ್ತು ರೆಡಿಯಾಗಿ ಹೋಗ್ಬಿಟ್ಟಿದೆ ಅಂತ. ತುಂಬಾ ಈಸಿಯಾಗಿ ಯಾವುದೇ ಒಂದು ದುಬಾರಿ ದುಡ್ಡು ಕೊಟ್ಟು ಕೂಡ ಖರ್ಚು ಮಾಡುವಂಥದ್ದಿಲ್ಲ. ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಾವು ಯಾವ ರೀತಿಯಾಗಿ ವೈಟ್ ಆ್ಯಂಡ್ ಗ್ಲೋ ಆಗಿ ಕಾಣಿಸ್ತೀವಿ ಅಂತ. ನೋಡ್ತಾ ಇದ್ದೀರಲ್ವ, ನನ್ನ ಕೈ ಎಷ್ಟು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿಯಾಗಿ ನೀವು ಕೂಡ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.